ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಆರ್ಟಿಫಿಷಿಯಲ್ ರಂಗೋಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. OHP ಶೀಟು ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಆಮೇಲೆ ಕುಂದನ್ಸು ಮತ್ತು B7000 ಗಮ್ಮು. ಬ್ಯಾಂಗಲ್ ಸ್ಟೋರ್ ಅಥವಾ ಬುಕ್ ಸ್ಟೋರಲ್ಲಿ ಕೂಡ OHP ಶೀಟ್ ಅವೈಲೇಬಲ್ ಇರುತ್ತೆ. ಫುಲ್ ಟ್ರಾನ್ಸ್ಫರಮ್ ಶೀಟ್ ಅದು. ನಾನು ಕೆಳಗಡೆ ಪೇಪರ್ ಇಟ್ಕೊಂಡಿದ್ದೀನಿ, ಅದು ಗಲೀಜಾಗುತ್ತೆ ಅಂತ ನೋಡಿ. ಅದು B7000 ಗ್ಲೂ ಹಾಕ್ಕೊಂಡು ನಮ್ಗೆ ಯಾವ ಡಿಸೈನ್ ಬೇಕು, ಯಾವ ಥರ ಕುಂದನ್ಸು, ವೆರೈಟಿ ಕುಂದನ್ಸ್ ಎಲ್ಲ ಯೂಸ್ ಮಾಡಿ ರಂಗೋಲೆ ಪ್ರಿಪೇರ್ ಮಾಡ್ಕೋಬೋದು. ಇದು ಆರ್ಟಿಫಿಷಿಯಲ್ ರಂಗೋಲೆ. ಈಗ ವರಮಹಾಲಕ್ಷ್ಮಿ ಹಬ್ಬ, ಏನಾದರೂ ಫೆಸ್ಟಿವಲ್ಸ್ ಈ ಟೈಮಲ್ಲೆಲ್ಲ ದೇವ್ರ ಮನೇಲಿ ಇಡೋದಕ್ಕೆ ಅಥವಾ ಹೊಸ್ಲು ಮೇಲೆ ಇಡೋದಕ್ಕೆ, ಹೊಸ್ಲು ಪಕ್ಕ ಇಡೋದಕ್ಕೆಲ್ಲ ಯೂಸ್ ಆಗುತ್ತೆ. ರೀಯೂಸಬಲ್, ಒಂದೇ ಟೈಮ್ ಯೂಸ್ ಮಾಡಬೇಕು ಅನ್ನೋ ಥರ ಏನಿಲ್ಲ, ರೀಯೂಸಬಲ್ ಇದು. ಬೇರೆ ಗಮ್ಸ್ ಯೂಸ್ ಮಾಡಿದ್ರೆ ಇದು ಕುಂದನ್ಸ್ ಎಲ್ಲ ಕಿತ್ಕೊಂಡು ಬರುತ್ತೆ, ಬಿಕಾಸ್ ಅದು ಪ್ಲಾಸ್ಟಿಕ್ ಇರೋದ್ರಿಂದ. ಸೊ B7000 ಕಮ್ಮಿ ಯೂಸ್ ಮಾಡಿ. ಇದರಿಂದ ಬೇರೆ ಬೇರೆ DIY ಕೂಡ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೀಪ್ ವಾಚಿಂಗ್.